ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ 52ನೇ ಜನ್ಮದಿನವನ್ನು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿದರು. ವಿಶೇಷವಾಗಿ 52 ಕೆಜಿ ತೂಕದ ಬೃಹತ್ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು. ನೂರಾರು ಕಾರ್ಯಕರ್ತರು, ಮುಖಂಡರು ಹಾಗೂ ಅಭಿಮಾನಿಗಳು ಭಾಗಿಯಾಗಿ ಶುಭಾಶಯ ಕೋರಿದರು. ಈ ವೇಳೆ ಮಾಜಿ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಶ್ರೀನಿವಾಸ್ ಸುಮಾರು 11 ಕೆಜಿ ತೂಕದ ವಿಶೇಷ ಡ್ರೈ ಫ್ರೂಟ್ಸ್ ಹಾರವನ್ನು ಸಂಸದರಿಗೆ ಹಾಕಿ ಗೌರವ ಸಲ್ಲಿಸಿದರು. ಬಳಿಕ ಕೇಕ್ ಕತ್ತರಿಸಿ ಸಂಭ್ರಮ ಹಂಚಿಕೊಂಡ ಕಾರ್ಯಕರ್ತರು ಸಂಸದರ ಮುಂದಿನ ರಾಜಕೀಯ ಪಯಣ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ನನ್ನ ಹೆಸರು ಲೀಲಾವತಿ ಶ್ರೀನಿವಾಸ್ ಅಂತ, ಮಾಜಿ ನಗರಸಭೆ ಅಧ್ಯಕ್ಷರು, ಮಹಿಳಾ ಮೋರ್ಚಾ ಅಧ್ಯಕ್ಷರು. ನಮ್ಮ MP ಸುಧಾಕರ್ ಸರ್ ಅವರ ಬರ್ತ್ಡೇನ ನಾವು ಒಂದು 12-13 ವರ್ಷದಿಂದ ವಿಜೃಂಭಣೆಯಿಂದ ಮನೆ ಹತ್ರ ಹೋಗಿ ಆಚರಿಸ್ತಾ ಇದ್ವಿ. ಈ ಸಲಿಗೆ ಅವರು ಕಾರ್ಯಕ್ರಮಗಳು ಜಾಸ್ತಿ ಇದ್ದ ಕಾರಣ ಇಲ್ಲೇ ಬಂದು ಆಚರಣೆ ಮಾಡಿದ್ವಿ. ಅವ್ರಿಗೆ ನಾವು ಪ್ರತಿ ವರ್ಷವೂ ಡಿಫ್ರೆಂಟಾಗಿ ಕೇಕ್ ಆಗಿರ್ಬೋದು, ಹಾರಗಳಾಗಿರ್ಬೋದು, ನಮ್ಮ ಸ್ವಇಚ್ಛೆಯಿಂದ ನಾವೆಲ್ಲರೂ ಸೇರಿ ಮಾಡಿಸ್ತಾ ಇದ್ವಿ. ಈ ಸಲ ಒಂದು ಹೊಸ ಥರ ತಾಟು ಡಿಫ್ರೆಂಟಾಗಿ ಯೂಸ್ ಆಗುತ್ತೆ, ವೇಸ್ಟ್ ಆಗಬಾರ್ದು ಅಂತ ಡ್ರೈ ಫ್ರೂಟ್ಸ್ದು ಹಾರ ಮಾಡಿಸಿ ಅವ್ರಿಗೆ ಕೊಡೋಣ ಅಂತ ಬಂದು ಇಲ್ಲಿ ಚೌಟ್ರಿನಲ್ಲೇ ಕೊಟ್ಟಿದ್ದೀವಿ ನಮ್ಮೆಲ್ಲ ನಾಯಕರುಗಳ ಜೊತೆಯಲ್ಲಿ. ಖರ್ಚು ವೆಚ್ಚ ಎಲ್ಲ ಅದು ನಮ್ಮ ಪ್ರೀತಿ, ಅದು ಹೇಳೋಕ್ಕಾಗಲ್ಲ. 40 kg ಮೇಲಿದೆ ಅನಿಸುತ್ತೆ. ಅದು ಖರ್ಚು ವೆಚ್ಚ ಬೇಡ, ಅದು ನಮ್ಮ ಪ್ರೀತಿ. ಅದು ಚೆರಿ ಆಗಿರ್ಬೋದು, ಬಾದಾಮ್ ಆಗಿರ್ಬೋದು, ಪಿಸ್ತಾ, ಆಮೇಲೆ ಎಲ್ಲ ಥರ ದ್ರಾಕ್ಷಿ, ಆಮೇಲೆ ಗೋಡಂಬಿ, ಅಂಜೂರು, ಎಲ್ಲ ಥರ ಡ್ರೈ ಫ್ರೂಟ್ಸು ಮಿಕ್ಸ್ ಮಾಡಿ ಬಳಸ್ತೀವಿ. ಇದೇ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ನನ್ನ ಹುಟ್ಟುಹಬ್ಬವನ್ನು ಇಷ್ಟೊಂದು ಪ್ರೀತಿಯಿಂದ ಆಚರಿಸಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಾನು ಸಾಮಾನ್ಯವಾಗಿ ಹುಟ್ಟುಹಬ್ಬ ಆಚರಿಸುವ ಬದಲು ದೇವಾಲಯಕ್ಕೆ ತೆರಳಿ ಪ್ರಾರ್ಥನೆ ಮಾಡುತ್ತಿದ್ದೆ. ಆದರೆ ಜನರ ಪ್ರೀತಿ ಮತ್ತು ಆಶೀರ್ವಾದ ನನಗೆ ಮತ್ತಷ್ಟು ಜವಾಬ್ದಾರಿಯನ್ನು ತಂದಿದೆ. ಮುಂದೆಯೂ ಜನಸೇವೆಗೆ ಇನ್ನಷ್ಟು ಬದ್ಧತೆಯಿಂದ ಕೆಲಸ ಮಾಡುತ್ತೇನೆ ಎಂದರು. ಆಚರಣೆ ಮಾಡ್ಕೊಂತ ಇರಲಿಲ್ಲ. ನಾನು ಹುಟ್ಟುಹಬ್ಬದ ದಿವಸ ನನ್ನ ಆರಾಧ್ಯ ದೇವರು ಬಾಲಾಜಿ ತಿಮ್ಮಪ್ಪ ಅಲ್ಲಿಗೆ ಹೋಗ್ತಾ ಇದ್ದೆ ನಾನು. ಆದರೆ ಕೆಲವು ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕೂಡ ನನ್ನ ಹುಟ್ಟುಹಬ್ಬದ ದಿವಸನೇ ಅದು ಬಿದ್ದಿದ್ದರಿಂದ, ಅದು ನಿಗದಿ ಆಗಿರೋದ್ರಿಂದ ಎಲ್ಲ ಗುರು ಹಿರಿಯರುಗಳು ತೀರ್ಮಾನ ಮಾಡಿದ ಮೇಲೆ ನಾನು ಕಂಪಲ್ಸರಿ ನಾಡಪ್ರಭು ಕೆಂಪೇಗೌಡರ ಜಯಂತಿಗೋಸ್ಕರ ನಾನು ಇರಬೇಕಾಯಿತು. ಮತ್ತು ನಮ್ಮ ಅಭಿಮಾನಿಗಳು, ನನ್ನ ಸಹಪಾಠಿಗಳು, ಇವರ್ಯಾರು ಕೂಡ ಕೇಕನ್ನ ತರಿಸೋದು, ನಾನು ಇದೆಲ್ಲ ಕೂಡ ಕೇಕ್ ಕಟ್ ಮಾಡಿ ಆಚರಣೆ ಮಾಡುವಂಥದ್ದು ನಾನು ಯಾವಾಗಲೂ ಕೂಡ ಅದರಲ್ಲಿ ನಂಬಿಕೆ ಇರೋನಲ್ಲ. ನನ್ನ ಮಕ್ಕಳಿಗೆ ಮಾಡ್ತೀನಿ, ಆದರೆ ನಾನು ಮಾಡ್ಕೊಳ್ಳಲ್ಲ. ಆದರೆ ಇವತ್ತು ಅವ್ರ ಪ್ರೀತಿಗೆ ನಾವು ಏನು ಹೇಳೋಕ್ಕಾಗಲ್ಲ. ನೋಡಿ, ಇದು ಸುಮಾರು 52 kg ಕೇಕಲ್ಲಿ ಮಾಡಿದ್ದಾರೆ. ನನಗೆ ಎಷ್ಟು ವಯಸ್ಸಾಗಿದೆ ಅಷ್ಟು ಇವತ್ತು ಅವರು ಕೇಕನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆ ಒಬ್ಬರು ಮತ್ತು ಇನ್ನೊಬ್ಬ ನಾಯಕರು ಬರೀ ಡ್ರೈ ಫ್ರೂಟ್ಸಲ್ಲಿ ಹಾರ ಮಾಡಿದ್ದಾರೆ. ಅವ್ರು ಯಾವಾಗಲೂ ಕೂಡ ಪ್ರತಿ ವರ್ಷವೂ ತರಾವರಿ ಕೇಕ್ಗಳನ್ನು ಮಾಡೋದು, ವಿನೂತನವಾಗಿ ಆಚರಣೆ ಮಾಡೋದು. ನಮ್ಮ ಸೀನಪ್ಪನವರು ಅವರು ಧರ್ಮಪತ್ನಿ ನಮ್ಮ ನಗರಸಭೆ ಅಧ್ಯಕ್ಷರಾಗಿದ್ದರು. ನಮ್ಮ ಗಿರೀಶು ಅವರಿಗೆ ವಿಶೇಷ ಆಸಕ್ತಿ. ವೆರೈಟಿ ಹೂವಿನ ಹಾರಗಳು, ದೊಡ್ಡ ಗಾತ್ರದ್ದು, ಭಾಳ ವಿನೂತನವಾಗಿ ಕೇಕ್ ಮಾಡಿಸೋದು. ಮತ್ತು ಎಲ್ಲ ನಮ್ಮ ಮುಖಂಡರುಗಳು ಕೂಡ ಈ ರೀತಿಯಲ್ಲಿ ಸಂತೋಷವನ್ನು ಹಂಚ್ಕೊಳ್ಳೋದು ನೋಡಿದ್ರೆ ಇದು ನಿಜವಾಗಿಯೂ ಕೂಡ ಇದು ನಮ್ಮ ಕುಟುಂಬ ಅಂತ. ಹೌದು, ನನಗೆ ಇಷ್ಟು ದೊಡ್ಡ ಕುಟುಂಬ ನನಗೆ ಸಿಕ್ಕಿದೆಯಲ್ಲ, ಇಷ್ಟು ದೊಡ್ಡ ಕುಟುಂಬ ಸಿಕ್ಕಿರೋದು ನಾನು ನಿಜವಾದಂಥ ಭಾಗ್ಯವಂತ. ಒಟ್ಟಾರೆ 52 ಕೆಜಿ ಕೇಕ್, 11 ಕೆಜಿ ವಿಶೇಷ ಡ್ರೈ ಫ್ರೂಟ್ಸ್ ಹಾರ ಹಾಗೂ ನೂರಾರು ಕಾರ್ಯಕರ್ತರ ಸಂಭ್ರಮದ ನಡುವೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ 52ನೇ ಜನ್ಮದಿನ ಆಚರಣೆ ಗಮನ ಸೆಳೆದಿದೆ. ಶುಭಾಶಯಗಳ ಮಹಾಪೂರದ ಮಧ್ಯೆ ನಡೆದ ಈ ಸಂಭ್ರಮ ಅವರ ಬೆಂಬಲಿಗರ ಉತ್ಸಾಹಕ್ಕೆ ಸಾಕ್ಷಿಯಾಯಿತು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.